ತಾನಾಗೆ ರಂಗು ಚೆಲ್ಲಿ ತೆರಾನೇರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ನಮಸ್ಕಾರ. ಕನ್ನಡ ನಾಡಿನ ಕಲೆ, ಸಂಸ್ಕೃತಿ ಮತ್ತು ಇತಿಹಾಸವನ್ನು ಬೆಳ್ಳಿ ತೆರೆಯ ಮೇಲೆ ಅಜರಾಮರವಾಗಿಸಿದ ಕೀರ್ತಿ ನಮ್ಮ ಹೆಮ್ಮೆಯ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ಕನ್ನಡದ ಕರಿಮಣ್ಣ ಬಸಿರಿಂದ ಬಂದವನು. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ. ಡಾಕ್ಟರ್ ರಾಜ್ ನಟಿಸಿದ ಪ್ರತಿಯೊಂದು ಚಿತ್ರವೂ ಒಂದು ಅದ್ಭುತ ಪಯಣ. ಇಂದು ನಾವು ಅವರ ನಟನೆಯಲ್ಲಿ ಮೂಡಿಬಂದ ಕೆಲವು ಶ್ರೇಷ್ಠ ಪೌರಾಣಿಕ ಮತ್ತು ಐತಿಹಾಸಿಕ ಚಲನಚಿತ್ರಗಳ ವೈಭವವನ್ನು ನೆನೆಯೋಣ. ನಿರ್ವೀರ್ಯ ಮಾನವರ ರಕ್ತದಿಂದ ಕಲುಷಿತವಾದ ವೀರಶ್ರೀಗೆ ದೇವರಕ್ತ ಸ್ನಾನವೇ ಸರಿಯಾದ ಪ್ರಾಯಶ್ಚಿತ್ತ. ಭೂಕೈಲಾಸ. ಖ್ಯಾತ ನಟ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ನಟನೆಯ ಗೋಕರ್ಣ ಕ್ಷೇತ್ರ ಮಹಾತ್ಮೆಯ ಭವ್ಯ ಕಥಾಹಂದರ ಹೊಂದಿರುವ ಎವಿಎಂ ಪ್ರೊಡಕ್ಷನ್ಸ್ನ ಚಿತ್ರ ಭೂಕೈಲಾಸ. ಆರ್ ಸುದರ್ಶನಂ ಮತ್ತು ಗೋವರ್ಧನಂ ಸಂಗೀತದ ಸೀತಾರಾಮ ಶಾಸ್ತ್ರಿಗಳು ರಚಿಸಿದ ಅಮರಗೀತೆ ರಾಮನ ಅವತಾರ ಒಳಗೊಂಡ ಇದು ಪೌರಾಣಿಕ ಮೇರುಕೃತಿ. ಮಹಿಷಾಸುರ ಮರ್ದಿನಿ. ಜಯವಾಣಿ ಜಯ ಕಲ್ಯಾಣಿ ಜಯತು ಭವಾನಿ ಜಯ ಕಲ್ಯಾಣಿ. ಬಿಎಸ್ ರಂಗ ನಿರ್ದೇಶನದ ಡಾಕ್ಟರ್ ರಾಜ್ಕುಮಾರ್ ಮಹಿಷಾಸುರನಾಗಿ ಅಬ್ಬರಿಸಿರುವ ಈ ಚಿತ್ರವು ದುಷ್ಟ ಶಕ್ತಿಗಳ ಸಂಹಾರ ಮತ್ತು ಚಾಮುಂಡೇಶ್ವರಿಯ ವಿಜಯದ ಭವ್ಯ ಕಥೆಯನ್ನು ಒಳಗೊಂಡಿದೆ. ಜಿಕೆ ವೆಂಕಟೇಶ್ ಸಂಗೀತದ ಡಾಕ್ಟರ್ ರಾಜ್ ಮೊದಲ ಬಾರಿಗೆ ಧ್ವನಿ ನೀಡಿರುವ ತುಂಬಿದು ಮಾನವ ಅಮರ ಗೀತೆಗಳ ಈ ಪೌರಾಣಿಕ ಮೇರುಕೃತಿ. ಪ್ರೇಮದ ಸನ್ನಿಧಿಗೈ ತಂದ ಮನಗಳು ಬೆರೆಯುವ ಆನಂದ. ರಣಧೀರ ಕಂಠೀರವ. ರಾಜ್ಕುಮಾರ್, ಲೀಲಾವತಿ ಮತ್ತು ಉದಯ್ ಕುಮಾರ್ ನಟನೆಯ ಮೈಸೂರು ಒಡೆಯರ ಶೌರ್ಯದ ಕಥೆ ಸಾರುವ ಕನ್ನಡದ ಮೊದಲ ಬ್ಲಾಕ್ಬಸ್ಟರ್ ಐತಿಹಾಸಿಕ ಚಿತ್ರ ರಣಧೀರ ಕಂಠೀರವ. ಜಿಕೆ ವೆಂಕಟೇಶ್ ಅವರ ಸುಮಧುರ ಸಂಗೀತದಲ್ಲಿ ಮೂಡಿಬಂದಿರುವ ಮೈಸೂರು ಅರಮನೆಯ ಇತಿಹಾಸವನ್ನು ಅತ್ಯಂತ ಅಧಿಕೃತವಾಗಿ ಬಿಂಬಿಸಲಾಗಿದೆ. ಇಮ್ಮಡಿ ಪುಲಿಕೇಶಿ. ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಜಯಂತಿ ಮತ್ತು ಕಲ್ಪನಾ ನಟನೆಯ ಈ ಐತಿಹಾಸಿಕ ಚಿತ್ರದಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ಅಪ್ರತಿಮ ವೀರದೊರೆಯ ಶೌರ್ಯಗಾಥೆ ಜೀವಂತವಾಗಿ ಮೂಡಿಬಂದಿದೆ. ಜಿಕೆ ವೆಂಕಟೇಶ್ ಅವರ ಸಂಗೀತ ಹಾಗೂ ಜಿವಿ ಅಯ್ಯರ್ ಸಾಹಿತ್ಯದ ಕನ್ನಡದ ಕುಲತಿಲಕ ಮತ್ತು ಚೆಲುವಿನ ಒಡೆತನ ಅಂತಹ ಅಮರ ಗೀತೆಗಳ ಮೂಲಕ ಈ ಮಹಾಕಾವ್ಯ ಕನ್ನಡ ಚಿತ್ರರಂಗದ ಹೆಮ್ಮೆಯಾಗಿ ನಿಂತಿದೆ. ಶ್ರೀ ಕೃಷ್ಣದೇವರಾಯ. ರಾಜ್ಕುಮಾರ್, ಭಾರತಿ ಮತ್ತು ಜಯಂತಿ ನಟನೆಯ ಈ ಸರ್ವವರ್ಣದ ದೃಶ್ಯ ಕಾವ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವ ಹಾಗೂ ಸಾಮ್ರಾಟ ಕೃಷ್ಣದೇವರಾಯನ ಆಡಳಿತದ ಸುವರ್ಣಯುಗ ಕಣ್ಣ ಮುಂದೆ ನಿಲ್ಲುತ್ತದೆ. ಟಿಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವ ಬಹುಜನ್ಮದ ಪೂಜಾಫಲ ಮತ್ತು ಶರಣು ವಿರೂಪಾಕ್ಷ ಅಂತಹ ಭಕ್ತಿ ಪ್ರಧಾನ ಗೀತೆಗಳು ಈ ಐತಿಹಾಸಿಕ ಚಿತ್ರದ ಘನತೆಯನ್ನು ಹೆಚ್ಚಿಸಿವೆ. ಮಯೂರ. ಕನ್ನಡ ನಾಡಿನ ಹೆಮ್ಮೆಯ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಮಯೂರವರ್ಮನ ಶೌರ್ಯದ ಇತಿಹಾಸವು ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತ ಅಭಿನಯದ ಮೂಲಕ ಮೈಸೂರು ಅರಮನೆಯ ಆವರಣದಲ್ಲಿ ಅತ್ಯಂತ ಭವ್ಯವಾಗಿ ಜೀವಂತಗೊಂಡಿದೆ. ಜಿಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿಬಂದಿರುವ ನಾನಿರುವುದು ನಿಮಗಾಗಿ ಅಂತಹ ಕ್ರಾಂತಿಕಾರಿ ಗೀತೆಗಳು ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿ ಇಂದಿಗೂ ಮನೆಮಾತಾಗಿ ನೆಲೆಸಿವೆ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ. ಸತ್ಯ ಹರಿಶ್ಚಂದ್ರ. ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿದ ರಾಜ ಹರಿಶ್ಚಂದ್ರನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಪೆಂಡ್ಯಾಲ ನಾಗೇಶ್ವರರಾವ್ ಸಂಗೀತ ನೀಡಿರುವ ಇಂದಿಗೂ ಮನೆಮಾತಾಗಿರುವ ಕುಲದಲ್ಲಿ ಕೀಳ್ಯಾವುದೋ ಅಂತಹ ಅರ್ಥಗರ್ಭಿತ ಗೀತೆಗಳು ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಸಾರುತ್ತಾ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿವೆ. ಬಬ್ರುವಾಹನ.
ಅರ್ಜುನ ಮತ್ತು ಬಬ್ರುವಾಹನನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತ ದ್ವಿಪಾತ್ರದಲ್ಲಿ ಮೂಡಿಬಂದಿರುವ ಈ ಪೌರಾಣಿಕ ಕಾವ್ಯವು ತಂದೆ ಮಗನ ನಡುವಿನ ಧರ್ಮಯುದ್ಧದ ರೋಚಕ ಕಥೆಯನ್ನು ಅತ್ಯಂತ ಭವ್ಯವಾಗಿ ಪ್ರಸ್ತುತಪಡಿಸಿದೆ. ಟಿ.ಜಿ. ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವ ಯಾರು ತಿಳಿಯರು ನಿನ್ನ ಭುಜಬಲದ ಮತ್ತು ಆರಾಧಿಸುವೆ ಮದನಾರಿ ಅಂತಹ ಸ್ವರ ಸಂಭ್ರಮದ ಗೀತೆಗಳು ಕನ್ನಡ ಚಿತ್ರರಂಗದ ಅಳಿಯದ ಆಸ್ತಿಯಾಗಿ ಜೀವಂತವಾಗಿವೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಹುಲಿಯ ಹಾಲಿನ ಮೇವು 18ನೇ ಶತಮಾನದ ಕೊಡಗು ಸಾಮ್ರಾಜ್ಯದ ದಂಡನಾಯಕ ಚಂಗುಮಣಿಯ ಶೌರ್ಯ ಮತ್ತು ಬಲಿದಾನದ ಕಥೆಯನ್ನು ಆಧರಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾಸ್ಕೋಪ್ ಚಿತ್ರ ಹುಲಿಯ ಹಾಲಿನ ಮೇವು ಕನ್ನಡ ಚಿತ್ರರಂಗದ ಒಂದು ಮಹಾನ್ ಐತಿಹಾಸಿಕ ಸಾಹಸಗಾಥೆ. ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ವೈಭವದಲ್ಲಿ ಮೂಡಿಬಂದಿರುವ ಚಿನ್ನದ ಮಲ್ಲಿಗೆ ಹೂವೆ ಮತ್ತು ಬೆಳದಿಂಗಳಾಗಿ ಬಾ ಅಂತಹ ಜನಪ್ರಿಯ ಗೀತೆಗಳ ಮೂಲಕ ಈ ಚಿತ್ರವು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದೆ. ಚಿನ್ನದ ಮಲ್ಲಿಗೆ ಹೂವೆ ಬಿಡುನೆ ಬೆಂಕವ ಚೆಲ್ಲುವೆ. ಭಕ್ತ ಪ್ರಹ್ಲಾದ ನಿಂತಲ್ಲಿಯೇ ತೋರಿಸಿಬಿಟ್ಟಿ ಆ ಮಗನೇ, ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ. ಡಾಕ್ಟರ್ ರಾಜ್ಕುಮಾರ್ ಅವರ ರೌದ್ರಾವತಾರದ ಹಿರಣ್ಯಕಶಿಪು ಮತ್ತು ಮಾಸ್ಟರ್ ಲೋಹಿತ್ ಅವರ ಮುಗ್ಧ ಭಕ್ತಿಯ ಪ್ರಹ್ಲಾದನ ಪಾತ್ರಗಳು ಕನ್ನಡ ಪೌರಾಣಿಕ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಅಪ್ರತಿಮ ದಾಖಲೆಯಾಗಿ ಉಳಿದುಕೊಂಡಿವೆ. ಟಿ.ಜಿ. ಲಿಂಗಪ್ಪ ಅವರ ಸಂಗೀತ ವೈಭವದಲ್ಲಿ ಮೂಡಿಬಂದಿರುವ ಲಾಲಿ ಲಾಲಿ ಸುಕುಮಾರ ಮತ್ತು ಗೋವಿಂದ ಗೋವಿಂದ ಅಂತಹ ಸುಶ್ರಾವ್ಯ ಗೀತೆಗಳು ತಲೆಮಾರುಗಳನ್ನೂ ಮೀರಿ ಕನ್ನಡಿಗರ ಮನೆ ಮನಗಳಲ್ಲಿ ಇಂದಿಗೂ ಅನುರಣಿಸುತ್ತಿವೆ. ಕವಿರತ್ನ ಕಾಳಿದಾಸ ಮಹಾಕವಿ ಕಾಳಿದಾಸನ ಜೀವನದ ಏರಿಳಿತಗಳು ಹಾಗೂ ರಾಜಭೋಜ ಮತ್ತು ಕಾಳಿದಾಸನ ನಡುವಿನ ಅಮರ ಸ್ನೇಹದ ಕಥೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಈ ಅದ್ಭುತ ಐತಿಹಾಸಿಕ ಚಿತ್ರದಲ್ಲಿ ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಎಂ ರಂಗರಾವ್ ಅವರ ಸುಮಧುರ ಸಂಗೀತದಲ್ಲಿ ಮೂಡಿಬಂದಿರುವ ಮಾಣಿಕ್ಯ ವೀಣಾಂ ಮತ್ತು ಸದಾ ಕಣ್ಣಲೆ ಅಂತಹ ಅಪ್ರತಿಮ ಗೀತೆಗಳು ಕನ್ನಡ ಚಿತ್ರರಂಗದ ಕಾವ್ಯಮಯ ಕಲಾಕೃತಿಯಾಗಿ ಇಂದಿಗೂ ಮನೆಮಾತಾಗಿ ನೆಲೆಸಿವೆ. ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸ. ಹೀಗೆ ನಟನೆ ಮತ್ತು ಗಾಯನ ಎರಡರಲ್ಲೂ ಸೈ ಎನಿಸಿಕೊಂಡ ಡಾಕ್ಟರ್ ರಾಜ್ ತಲೆಮಾರುಗಳಿಗೂ ಸ್ಫೂರ್ತಿಯಾಗುವಂತಹ ಸಾಂಸ್ಕೃತಿಕ ಪರಂಪರೆಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಈ ಚಿತ್ರಗಳು ಮತ್ತು ಅವುಗಳ ಹಾಡುಗಳು ಕನ್ನಡಿಗರು ಇರುವವರೆಗೂ ಎಂದಿಗೂ ಅಮರ. ಬೆಳದಿಂಗಳಾಗಿ ಬಾ ತಂಗಾಳೆಯಾಗಿ ನಾನು. ಡಾಕ್ಟರ್ ರಾಜ್ಕುಮಾರ್ ಅವರ ಈ ಸುವರ್ಣ ಯುಗದ ನೆನಪುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದು ನಮ್ಮ ಹೆಮ್ಮೆ. ಧನ್ಯವಾದಗಳು.